ಬಿದ್ದಿಲ್ಲ ತನ್ಕರಿ ನಾನು ಅವಾಗ ಚೆಕ್ ಮಾಡ್ತೀನಿ, ನೋಡ್ತೀನಿ ಟೆರರಿಸ್ಟ್ ಅಟ್ಯಾಕ್ ಆಗ್ಯದ. ನಮ್ಗೆ ಯಾರಿಗೆ ಗೊತ್ತೇ ಇಲ್ಲ. ಅಲ್ಲಿ ಬಸ್ ತೆಗ್ದ್ರಿ, ಮತ್ತು ಬಸ್ ತೆಗ್ದ್ರೆ ಮಮ್ಮಿಗೆ ಯಾರಿಗೆ ಕೇಳಿಲ್ಲ. ಫಸ್ಟಿಗೆ ಗೊತ್ತಾಗಿದೆ ಇಡೀ ಬಸ್ ಒಳಗೆ ನನಗೆ. ನಾನು ಸರ್ಕನ ಎಲ್ಲರಿಗೆ ಕೇಳಕ್ಕೆ ಬರಲ್ಲ. ಅದ್ರ ಸಲುವಾಗಿ ನಾ ಏನು ಮಾಡೋದು, ನನ್ನ ಸಂಗಟ ಒಬ್ರು ಬಾಜು ಒಬ್ರು ಅಣ್ಣವ್ರು ಇದ್ದರು, ನಾನು ಅವ್ರಿಗೆ ಕೇಳ್ದೆ ಸಮಾಧಿಂದ, ಹಿಂಗೆ ಟೆರರಿಸ್ಟ್ ಅಟ್ಯಾಕ್ ಆಗ್ಯದೇನ್ರಿ ಜಮ್ಮು ಮತ್ತು ಕಾಶ್ಮೀರದಾಗ ತಳ್ಳಗತ್ತಾರ ಅಂತಂದ್ರು. ಮತ್ತು ನಿಮಗೆ ಯಾವ ಪ್ಲೇಸ್ ಅದು ಗೊತ್ತೇ ಇಲ್ಲ. ಪೆಲ್ಗಾಮ್ದಾಗ ಅಟ್ಯಾಕ್ ಆಗ್ಯೋದು ಗೊತ್ತಿಲ್ಲ ನಮಗೆ. ಇನ್ನು ಅಷ್ಟು ಪ್ರಜ್ಞೆ ಇಲ್ಲ ನಮಗೆ. ಇನ್ನು ಪೆಲ್ಗಾಮ್ದಾಗ ಅಟ್ಯಾಕ್ ಆಗ್ಯದಲ್ಲ ಅದು ಗೊತ್ತೇ ಇಲ್ಲ ನಮಗೆ. ಆಮೇಲೆ ಬಾಜಿಗೆ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ ಅಂತಂದ್ರು ಅವರು ಹಿಂದಿ ಒಳಗೆ. ನಮ್ಗೆ ಗೊತ್ತಿಲ್ಲ ತಂದ್ರು. ಹೌದ್ರಿ ತಂದ್ವಿ. ಮತ್ತೆ ಏನು ಮಾಡಿದೀಗ, ಏನೂ ಮಾಡಕ್ಕೆ ಬರಲ್ಲ. ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಆತ ಬಂದ್ ಮಾಡಿಟ್ಟಿವಿ. ಮತ್ತೆ ಅರ್ಧ ತಾಸು ಒಂದು ಜೀವ ತಡಿಲಿಲ್ಲಪ್ಪ. ಮತ್ತೆ ಇವ್ರ ಫ್ರೆಂಡ್ಸ್ ಕಾಲ್ ಮಾಡೋಗತ್ರು, ನೀ ಸೇಫ್ ಇದ್ದಿಲ್ಲ, ಮೆಸೇಜ್ ಮಾಡಕತ್ತಾರ ಅವ್ರು. ನಾ ಕಾಲ್ ರಿಸೀವ್ ಮಾಡೋದು ಆಗಲಾಗ್ಯದ, ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲಿ ಒಂದು. ಅವನಿಗೆ ಮತ್ತೊಂದು ಸರ್ತಿ ಏನು ಮಾಡಿ ತೆಗೆದು ನೋಡಿದ್ವಿ. ಅವಾಗ ಅಲ್ಲಿ ಬಾಜು ಇದ್ದವ್ರು ಅಣ್ಣರ ಬಳಿ ಫೇಸ್ಬುಕ್ ಅವ್ರು ಲೋಕಲ್ ಕಾಶ್ಮೀರ ಲೋಕಲ್ ನ್ಯೂಸ್ ಒಳಗೆ ಬಂದ್ಬಿಡ್ತು, ಟೆರರಿಸ್ಟ್ ಅಟ್ಯಾಕ್ ಆಗೋದು ಎಲ್ಲರೂ ಎದಿ ಹೊಡ್ಕೋಕತ್ತಾರ.